ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅಂತೀರಿ? ಎಲ್ಲರೂ ಕೇಳ್ತಿದ್ರಿ. ಅಂದ್ರೆ ಭಕ್ರಿ ಮಾಡಿದಾಗೊಮ್ಮೆ ಒಂದು 2-3 ಕಮೆಂಟ್ಸ್ ಇದ್ದೇ ಇರ್ತಾವೆ. ನಮಗೆ ಭಕ್ರಿ ಮಾಡೋದು ಕಲಿಸ್ರಿ, ನಾವು ಮಾಡ್ತೀವಿ, ಒಂಚೂರು ಫಾಸ್ಟ್ ಇಲ್ಲ, ಆಮೇಲೆ ನಾವು ಮಾಡ್ತೀವಿ, ಅದ್ರ ದಂಡಿ ಎಲ್ಲ ಹರಿತದ ಅಂತ. ಅದಕ್ಕೆ ನಾನು ಒಂಚೂರು ಟ್ರಿಕ್ ಯೂಸ್ ಮಾಡಿ ನಿಮಗೆ ಹೇಳಿ ಕೊಡಬೇಕು, ನೀವು ಕಲಿಬೇಕು ಅಂತ ತಿಳ್ಕೊಂಡು ಇವತ್ತು ಪ್ರಯತ್ನ ಮಾಡೀನಿ. ಇವತ್ತಿನ ವಿಡಿಯೋದಾಗ ನೋಡ್ರಿ, ನಾ ಹೇಳ್ದಂಗೆ ಟ್ರೈ ಮಾಡಿ ನೋಡ್ರಿ, ಬೆಸ್ಟ್ ಬರ್ತಿರ್ಬಹುದು ಅಂತ ಅಂದ್ಕೊಂಡೀನಿ. ಇದು ಏನರ ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಇನ್ನೂ ಒಂದು ಮೆಥಡ್ ಅದ, ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಅಂದ್ರೆ ನೆಕ್ಸ್ಟ್ ಟೈಮ್ ಭಕ್ರಿ ಮಾಡಿದಾಗ ತೋರಿಸ್ತೀನಿ ರೀ. ಈಗ ಮುಂಜಾನೆ ಫ್ರೆಶ್ ವಾತಾವರಣದೊಳಗೆ ರಂಗೋಲಿ ಹಾಕೋತ ಒಳ್ಳೊಳ್ಳೆ ಆಲೋಚನೆಗಳು, ಒಳ್ಳೆ ವಿಚಾರಗಳನ್ನು ಮಾಡ್ತಾ ಮುಂಜಾನೆಯ ಮಾತನ್ನು ಹೇಳೋಣ್ರಿ. ಕಟುಕರಿಗೆ ಕರುಣೆ ತೋರಿಸಬಾರ್ದು, ಕಟುಕರಿಗೆ ಕರುಣೆ ತೋರಿಸಬಾರ್ದು, ಅಯೋಗ್ಯರಿಗೆ ಸಹಾಯ ಮಾಡಬಾರ್ದು, ನೋಯಿಸಿದವರ ಎಂದೂ ಮರೆಯಬಾರದು, ನಮಗೆ ಬೆಲೆ ಕೊಡದವರ ಸನಿಹ ಇರಬಾರ್ದು, ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರ್ದು, ಯಾರನ್ನೋ ನಂಬಿ ಬದುಕಬಾರ್ದು, ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡಬಾರ್ದು, ದಾನ ಕೊಟ್ಟ ಮೇಲೆ ಹೇಳಬಾರ್ದು. ಜೀವನ ಸಂಧಾನ ಹಾಗೂ ಹೊಂದಾಣಿಕೆಗಳಿಂದ ಕೂಡಿದೆ, ಜೀವನ ಸಂಧಾನ ಹಾಗೂ ಹೊಂದಾಣಿಕೆಗಳಿಂದ ಕೂಡಿದೆ. ಇನ್ನೊಬ್ಬರು ನಿಮ್ಮ ಜೊತೆ ಇರಬಯಸಿದಾಗ ಹೊಂದಾಣಿಕೆ ಮಾಡಿಕೊಳ್ಳಿ, ನೀವೇ ಇತರರ ಜೊತೆ ಇರಬೇಕಾದಾಗ ಸಂಧಾನ ಮಾಡಿಕೊಳ್ಳಿ. ಇನ್ನೊಬ್ಬರಿಗೆ ನೀತಿ ಬೋಧನೆ ಮಾಡುವ ಮುನ್ನ ನಾನು ಈ ವಿಚಾರದಲ್ಲಿ ಸರಿ ಇದ್ದೇನಾ ಎಂಬ ಆತ್ಮವಿಮರ್ಶೆ ಅಗತ್ಯ. ನಡೆಗೂ ನುಡಿಗೂ ಅಂತರವಿದ್ದರೆ ಮಾನಸಿಕ ಅನಾರೋಗ್ಯ ಉಂಟಾಗ್ತದೆ. ಒಳ್ಳೆಯವರು ಸಂತಸ ಕೊಡುತ್ತಾರೆ, ಕೆಟ್ಟವರು ಅನುಭವ ನೀಡುತ್ತಾರೆ, ದುಷ್ಟರು ಪಾಠ ಕಲಿಸುತ್ತಾರೆ, ಉತ್ತಮರಾದವರು ಸವಿನೆನಪು ಕೊಡುತ್ತಾರೆ. ಆದ್ದರಿಂದ ಎಂಥ ಜನರನ್ನು ನಾವು ದೂಷಿಸಬಾರದು. ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠ ಕಲ್ತಿರ್ತೀವಿ, ಕಲಿಯಬಹುದು. ಹೌದಿಲ್ರಿ? ಇಷ್ಟು ಅರ್ಥಪೂರ್ಣ ಇರ್ತಾವೆ ಇದ್ರೊಳಗಂದ್ರೆ ಜೀವನದ ಸಾರವೇ ಈ ಗಾದೆಗಳೊಳಗಿರ್ತದೆ. ಅವು ಅನುಭವಿಕರೇ ಬರೆದಿರ್ತಾರೆ. ಈ ಗಾದೆಗಳು ಸುಳ್ಳಿರಂಗಿಲ್ಲ. ಆದರೆ ಎಷ್ಟೊಂದು ಗಾದೆಗಳು ಒಬ್ಬರಿಲ್ಲ ಒಬ್ರಿಗೂ ಹೊಂದೇ ಬಿಟ್ಟಿರ್ತಾವೆ. ಅದಕ್ಕೆ ಅವುಗಳನ್ನು ನಾವು ಅರಿತು ನಮ್ಮ ಜೀವನದಲ್ಲಿ ನಾವು ಏನರ ಒಂದೊಂದು ಅಳವಡಿಸ್ಕೊಂಡ್ರೆ ನಮ್ಮದು ಸುಖ ಜೀವನನೇ ಆಗ್ತದೆ. ಹೌದಿಲ್ರಿ? ನೋಡ್ರಿ, ಇವತ್ತು ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಮುಂಜಾನೆಯ ವಾತಾವರಣ, ರಂಗೋಲಿ, ದೇವರು, ಇವುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ನೋಡ್ರಿ. ಯಾಕಂದ್ರೆ ಮುಗಿಯಂಗೇ ಇಲ್ಲ. ಅಷ್ಟು ಲಾಭದಾಯಕವಾದದ್ದು ಇವೆಲ್ಲವೂ, ಅಷ್ಟು ಮನಸ್ಸಿಗೆ ಕೇಳುವಂಥವು, ಕೇಳಬೇಕೇ ಅನಿಸುವಂಥವು. ಹೌದಿಲ್ರಿ? ನೋಡ್ರಿ, ಮುಂಜಾನೆಯ ಮಾತು, ಮುಂಜಾನೆಯ ರಂಗೋಲಿ, ಮುಂಜಾನೆಯ ವಾತಾವರಣ, ಅದರ ಜೊತೆಗೆ ಇಷ್ಟೆಲ್ಲ ಆದಮೇಲೆ ತುಳಸಿ ಮುಂದೆ ಒಂದು ಪುಟ್ಟ ದೀಪ ಎಷ್ಟು ಮೆರಗನ್ನು ಕೊಡ್ತದೆ. ನಮ್ಮ ಹೋಲ್ ಡೇ ಇದು ಕಾಯ್ತಿರ್ತದೆ. ಅದಕ್ಕೆ ತುಳಸಿ ಮುಂದೆ ಮುಂಜಾನೆ ಮತ್ತು ಸಾಯಂಕಾಲ ಒಟ್ಟ ನೆನೀಪ್ಲೆ ದೀಪ ಹಚ್ಚಿಡ್ರಿ. ಈಗ ಎಲ್ಲ ಬರ್ಷನ್ ಕಟ್ಟಿ ಬರ್ಷನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು, ಇವತ್ತೇನು ವಿಶೇಷ ಅಂತ ಹೇಳೂ ಹಂಗೆ ಇಲ್ಲ. ನಿಮಗೆ ನಾ ಆಲ್ರೆಡಿ ಹೇಳೇ ಬಿಟ್ಟಿನಿ ಎದ್ರ ವಿಡಿಯೋ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಈಗ ಅದ್ರ ಸಲುವಾಗಿ ಬಕ್ರಿ ಹಿಟ್ಟು ಚಾಳಿಸಿ ಇಟ್ಕೊಂಡೀನಿ. ಹೆಸರು ಹಾಕ್ಕೊಳ್ಳಿಕ್ಕೆ, ಹೆಸರು ಅಂದ್ರೇನು, ಬಿಸಿನೀರು ಹಾಕ್ಕೊಳ್ಳಿಕ್ಕೆ ಬಿಸಿನೀರು ಇಟ್ಟೀನಿ. ಮತ್ತು ಬಕ್ರಿಗೆ ಏನು ಮಾಡ್ಲಿಕ್ಕತ್ತೀನಿ ಅದೊಂಚೂರು ತೋರಿಸಿನೇ ಬಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಈಗ ಕಡಾಯಿ ಒಳಗೆ ಎಣ್ಣೆ ಹಾಕಿ ಅದರೊಳಗೆ ಗುಂಟೂರು ಮೆಣಸಿನ್ಕಾಯಿ ಕರೆದು, ಬರೀ ಮೆಣಸಿನ್ಕಾಯಿ ಅಷ್ಟೇ, ಒಗ್ಗರಣೆ ಅಲ್ಲ, ಗಜ್ರಿ ಏನದ ಹೆರೆದು ಇಟ್ಕೊಂಡೀನಿ, ಅದರೊಳಗೆ ಮೆಣಸಿನ್ಕಾಯಿ ಹಾಕಿದೆ. ಈಗ ಒಗ್ಗರಣೆ ಹಾಕ್ತೀನಿ. ಬದನೆಕಾಯಿ ರಸಪಲ್ಯ ಮಾಡ್ಲಿಕ್ಕತ್ತೀನಿ. ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಹೆಚ್ಚಿಟ್ಕೊಂಡ ಬದನೆಕಾಯಿನೂ ಅದರೊಳಗೆ ಹಾಕಿ ಚೆಂದಾಗಿ ಕೈ ಆಡಿಸಿ ಇದ್ರೊಳಗೆ ಏನು ಹಾಕ್ಲಿಕ್ಕತ್ತೀನಿ ಅಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕ್ಲಿಕ್ಕತ್ತೀನಿ. ಈಗ ಚೆಂದಾಗಿ ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ತಾಳಿಸ್ಕೊತೀನಿ. ಆಮೇಲೆ ಹುಣಸೆ ಹಣ್ಣಿನ ಹುಳಿ, ಒಂದಿಷ್ಟು ಶೇಂಗಾ ಪುಡಿ ಹಾಕ್ತೀನಿ,
ಬೆಲ್ಲ ಹಾಕ್ತೀನಿ, ಯಾಕಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕಿದ್ವಿ ಅಂದ್ರೆ ಬೆಲ್ಲ ಹಾಕಲಿಕ್ಕೆ ಬೇಕು. ಆದರೂ ಕೂಡ ನಿಮ್ಮ ಒಂದಿಷ್ಟು ಕ್ವಶನ್ಸ್ ಅವ, ಏನು ಹಿತ್ತಾಳೆ ಭಾಂಡಿದು ನಾ ಹಂಗೆ ಹೇಳಿರ್ತೀನಿ. ಈಗ ನೋಡ್ರಿ, ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳಿರ್ತಾರೆ, ಕಮೆಂಟ್ ಹಾಕಿರ್ತಾರೆ. ಅವ್ರು ಕೇಳಿದ ತಕ್ಷಣನೇ ಅಂದ್ರೆ ಬೇರೆ 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 ಟೈಪ್ ಕ್ವಶನ್ಸ್ ಬಂದಿರ್ತಾವೆ, ನೀವು ನೋಡಿರ್ತೀರಿ. ನೆಕ್ಸ್ಟ್ ಡೇನೇ ಆ ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾರ್ದಾದ್ರೂ ಒಂದು ನಾನು ಹೇಳ್ಬೋದು ಸೊಲ್ಯೂಷನ್, ಅದ್ರೊಳಗೆ ನಂಗೆ ಗೊತ್ತಿದ್ದದ್ದನ್ನು. ಹಂಗೆ ಯಂತ್ರೋದ್ಧಾರಕ ರಂಗೋಲಿ ಹಾಕಿ ತೋರಿಸ್ರಿ ಒಂದು ದಿವ್ಸ ಅಂದಾಗ, ನಾ ಮೊನ್ನೆ ಏಕಾದಶಿ ದಿವಸ ಹಾಕಿ ತೋರಿಸಿನಿ. ಅವಾಗ ಅವರು ಆ ವಿಡಿಯೋನೇ ನೋಡಂಗಿಲ್ಲ, ಯಾವಾಗೋ ಒಂದು ಕಮೆಂಟ್ ಹಾಕಿ ಸುಮ್ಮ ಕೂತ್ಬಿಡ್ತಾರೆ. ಆಮೇಲೆ ಮಸಾಲೆ ಪುಡಿ ಏನ್ರಿ, ಹಿಂಗೆ ಇವು ರೆಗ್ಯುಲರಾಗಿ ನಾನು ಇದ್ದೇ ಇರ್ತದೆ. ಯಾರ್ದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಕೋತ ಹೋಗಿರ್ತೀನಿ, ಅವರು ಒಂದು ಕಮೆಂಟನ್ನು ಹಾಕಿ ಮತ್ತು ಇನ್ನೊಂದು ಸರಿ ಹೇಳ್ತಾರೆ, ನಾನು ಕೇಳಿದ್ದಕ್ಕೆ ನೀವು ಆನ್ಸರೇ ಮಾಡಂಗಿಲ್ಲ, ಹೇಳಿರೋದೇ ಇಲ್ಲ ಅಂತೇಳಿ ಹಿಂಗೆ ಆಗ್ತದೆ. ಯಾಕಂದ್ರೆ ರೆಗ್ಯುಲರಾಗಿ ನೋಡಿದ್ರೆ ನಿಮಗೆ ನಾವು ಹೇಳಿರ್ತೀನಿ ಅದರೊಳಗೆ, ನೀವು ಏನು ಕೇಳಿರ್ತೀರಿ ಅದನ್ನು ತೋರಿಸಿರ್ತೀನಿನು, ಅದನ್ನು ನೀವು ಡೈಲಿ ನೋಡಂಗಿಲ್ಲಲ್ಲ, ಹಾಗಾಗಿ ಹೋಗ್ಬಿಡ್ತದೆ ನೋಡ್ರಿ. ಅದಕ್ಕೆ ನಾನು ಇನ್ನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಮತ್ತು ನೀವು ಕೇಳಿದಾಗ ನಾನು ಕೂಡ ಅದು ಲಿಂಕ್ ಶೇರ್ ಮಾಡ್ಬೇಕಂತೀನಿ, ನನಗೂ ಟೈಮ್ ಇರೋಂಗಿಲ್ಲ, ಹುಡುಕಿ ಹಾಕಬೇಕು ಅಂತಂದ್ರೆ ಹಿಂಗಾಗ್ಬಿಡ್ತದ. ನೋಡೋಣಂತ, ಇದಕ್ಕೊಂದು ಏನಾದರೂ ಪರಿಹಾರ ಕಂಡು ಹಿಡಿಯೋಣಂತ ಅಂತ ಹೇಳ್ತಾ, ಈಗ ನೋಡ್ರಿ ಭಕ್ರಿ ಹಿಟ್ಟಿಗೆ ಹೆಸರು. ಫಸ್ಟ್ ಟೈಮ್ ಕಲಿಯೋರು ಏನದಲ್ಲ, ಈ ಭಕ್ರಿ ಹಿಟ್ಟಿಗೆ ನೀರು ಕುದೀತಿರ್ತಾವಲ್ರಿ, ಅಂಥವು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೋಬೇಕು. ನೋಡ್ರಿ ಹಿಂಗೆ ನಮ್ಮ ಕೈಯೊಳಗೆ ಹದ ಆಗಬೇಕು, ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಸ್ವಲ್ಪ ಚೆಂದ, ಭಾಳ ನೀರು ಆಗಬಾರ್ದ್ರೆ ಮತ್ತಿದು ಕೈಯೊಳಗೆ ಹೂವು ಆದಂಗೆ ಆಗ್ತದೆ ನೋಡ್ರಿ. ಹಂಗೆ ಚೆಂದಾಗಿ ಕಲಿಸ್ಕೊಂಡು, ಸ್ವಲ್ಪ ಫಸ್ಟ್ ಟೈಮ್ ಕಲಿಯೋರು ಏನದಲ್ಲ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪಾಗೆ ಮಾಡಿರಿ. ಈಗ ಭಕ್ರಿ ರೀ ದಪ್ಪಾದರೂ ಟೇಸ್ಟೇ ಆಗ್ತಾವ್ರಿ, ಚೆಂದಾಗಿ ಕಲ್ಸ್ಕೊಂಡು ಮಾಡಿದ್ರೆ. ನೋಡ್ರಿ ಇಲ್ಲಿ ದಂಡಿ ಅಷ್ಟ ಬಡಿಯೋದ್ರಿ, ನಡು ಒಟ್ಟ ಬಡಿಬಾರ್ದು ನೋಡ್ರಿ. ಈಗ ಹಿಂಗೆ ಸೀಳ್ತಾವ, ದಂಡಿ ಬಡಿಬೇಕು, ನಡುವು ಬಡದ್ವಿ ಸೀಳ್ತಾವ. ಅದ್ರ ಸಲುವಾಗಿ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ನಾ. ನೋಡ್ರಿ ಹಿಂಗೆ ಕೈ ಈ ಕಡೆ ಎಡಗೈ ಹಿಡಿಲಿಕ್ಕತ್ತೀನಿಲ್ಲ, ಸೈಡ್ ಹಿಂಗೆ ಬ್ಯಾಲೆನ್ಸಿಗೆ ಯಾಕೆ ಹಿಡಿತಿರ್ತಾರೆ ಭಕ್ರಿ ಮಾಡೋರು ಅಂತಂದ್ರೆ, ಭಕ್ರಿ ಸೀಳಬಾರ್ದು ಅಂತ ಹೇಳಿರಿ. ಇಲ್ಲಾಂದ್ರೆ ಒಡೆದು ಬಿಡ್ತಾವೆ ಫುಲ್ ಎಲ್ಲ, ಅದು ಬರ್ಬರ್ತ ಭಕ್ರಿ ನೀವು ಹಾಕೋ ಅಷ್ಟೊತ್ತಿಗೆ ಹರಿದ ಹೋಗ್ಬಿಟ್ಟಿರ್ತದೆ, ಹೌದಿಲ್ರಿ. ಅದಕ್ಕೆ ಅದ್ರ ಗ್ರಿಪ್ ಸಿಗುವವರೆಗೂ ನೀವೆಲ್ಲ ಏನು ಮಾಡಬೇಕು, ಹಿಂಗೆ ನಾ ತೋರಿಸ್ಲಿಕ್ಕತ್ತೀನಿಲ್ಲ ಈ ಟೈಪ್ ಮಾಡಿ ನೋಡ್ರಿ. ಡೆಫಿನೆಟ್ಲಿ ನೀವು ಮಸ್ತ್ ಭಕ್ರಿನೇ ಮಾಡ್ತೀರಿ. ಇದಕ್ಕೆ ಜೋರಾಗಿ ಬಡಿಯೋ ಅವಶ್ಯಕತೆಯೂ ಇಲ್ಲ. ನೋಡ್ರಿ ನಾ ಮಾಡ್ಲಿಕ್ಕತ್ತೀನಿ, 2-3 ಟೈಪ್ ನಿಮಗೆ ಹೆಂಗೆ ಮಾಡೋದು ಅಂತೇಳಿ ಕಲಿಸ್ಕೊಡ್ಲಿಕ್ಕತ್ತೀನಿ. ಚೆಂದಾಗಿ ನೋಡ್ರಿ, ನೀವು ಕೂಡ ಬೆಸ್ಟ್ ಭಕ್ರಿ ಮಾಡಿ ಅದ್ರ ಜೊತೆ ರುಚಿಯಾದ ಪಲ್ಯ ಮಾಡಿಕೊಂಡು ತಿಂದು. ಹಸಿ ಪಲ್ಯ ಅಂತೂ ಕಂಪಲ್ಸರಿ, ಒಂದು ದಿನಕ್ಕೆ ಒಂದು ಹಸಿದು ಏನಾದರೂ ಸೌತೆಕಾಯಿ, ಗಜ್ಜರಿ, ಮೆಂತೆ ಪಲ್ಯ, ಒಟ್ಟು ಒಂದು ಹಸಿಯಾಗಿ ಹೊಟ್ಟೆ ಒಳಗೆ ಹೋಗ್ಬೇಕ್ರಿ. ಆ್ಯಕ್ಚುಲಿ ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ತಿನ್ನೋದೇ ಆರೋಗ್ಯಕ್ಕೆ ಒಳ್ಳೆಯದು. ಆದರೂ ನಾಲ್ಗೆ ರುಚಿ ಎಲ್ರಿಗೂ ಬೇಕಾಗ್ತದೆ, ಹೌದಿಲ್ರಿ. ನೋಡ್ರಿ ಒಂದು ಭಕ್ರಿ ಅಂತೂ ಆಯಿತು. ಇನ್ನು ಇನ್ನೊಂದು ಭಕ್ರಿನೂ ಮಾಡ್ತೀನಿ. ದಂಡಿ ಅಷ್ಟೇ ಬಡಿಯೋದು, ಕೈ ಇಟ್ಟು ಬ್ಯಾಲೆನ್ಸಿಗೆ ಅಂದ್ರೆ ಪ್ರೊಟೆಕ್ಟ್, ಅದೇನು ಹರಿತಿರ್ತದಲ್ಲ ದಂಡಿ ಹರಿಬಾರ್ದು ಅಂಥೇಳಿ. ನೋಡ್ರಿ ಹೆಂಗೆ ಮಾಡೋದು ಅಂಥೇಳಿ ಇನ್ನೂ ಒಂದು ಭಕ್ರಿ ಮಾಡಿ ತೋರಿಸ್ತೀನಿ. ಅದಕ್ಕೆ 2 ಕೈಲಿ ಯೂಸ್ ಮಾಡ್ತಾರೆ. ಇದನ್ನು ಹಿಂಗೆ ನೋಡಿ, ಹಿಂಗೆ ಚೂರು ದೊಡ್ಡದಾಗುವವರೆಗೂ ಇದನ್ನು ಹಿಂಗೆ ಮ್ಯಾನೇಜ್ ಮಾಡಬೇಕು. ಈಗ ನೀ ಹಿಂಗೆ ಬಡ್ದು ತಿಕ್ಕೋ, ಈಗ ಕವರ್ ಆಗ್ಯದ ಅಂದ್ರೆ ಸೀಳ್ಬಿಡ್ತಾ. ಫಸ್ಟಿಗೆ ಅದನ್ನು ತೋರಿಸ್ತೀನಿ. ಫಸ್ಟ್ ನೀವು ಕಲಿಯೋರು ಏನದಲ್ಲಪ್ಪಿ, ಒಂದೇ ಕೈಲಿ ಕಲಿತೀನಿ. ಹಿಂಗೆ ನಡು ಬಡಿಬಾರ್ದು ನೋಡ್ರಿ, ಹಿಂಗೆ ನಡು ಬಡ್ದಿಲ್ಲ ಸೀಳ್ತಾ ಒಟ್ಟ ಇದೆ. ಹಿಂಗೆ ಕೈಗೆ ಹಿಟ್ಟು ಹಚ್ಕೊಳ್ಳೋದು ಸ್ಲೋಲಿ. ಈಗ ಹಿಂಗೆ ಮಾಡ್ತಿರ್ತೀವಲ್ಲ,
ಕೆಳಗದು ಅಂಟ್ಕೊಂಡು ದಪ್ಪಾಗಿ ಅದು ಹಿಂಗೆ ಹೆಂಗೆ ರೌಂಡ್ ಸರಿಲಿಗತ್ತಲ್ಲ ನಿಂದ ನಮ್ಮ ಸರಿಯೋದೇ ಇಲ್ಲ. ಅದಕ್ಕೆ ಒಂಚೂರು ಯಾವಾಗ ಏನು ಮಾಡೋದು ಹಿಂಗೆ ಹಿಟ್ಟು ಹಚ್ಕೊಂಡು ಹಿಂಗೆ ನಿಮ್ಗೆ ಎತ್ತು ಇಡ್ಲಿಕ್ಕೆ ಹಿಂಗೆ ಮಾಡ್ಲಿಕ್ಕೆ ಬರ್ತಿರಂಗಿಲ್ಲಲ್ಲ, ಅದಕ್ಕೆ ಏನು ಮಾಡೋದು ಇದನ್ನ ಈ ಕಡೆ ಸರಿಸ್ಕೊಂಡು ಹಿಟ್ಟು ಹಿಂಗೆ ಹಾಕ್ಕೊಂಡು ಸ್ಲೋಲಿ ಹಿಂಗೆ ತೊಗೊಂಡ್ಬಿಡ್ತೀವಿ. ಸಣ್ಣ ಸಣ್ಣ ಮಾಡೋದು ಫಸ್ಟ್, ದೊಡ್ಡ ಮಾಡಬಾರ್ದು, ಸ್ವಲ್ಪ ದಪ್ಪೆ ಮಾಡೋದು ಫಸ್ಟ್. ಬರಬಾರ್ದು ಬ್ಯಾಲೆನ್ಸ್ ಬರ್ಲಿಕ್ಕೆ ಆಗ್ತಿಲ್ಲ, ನಿಮಗೆ ಬೇಕಾದಂಗೆ ಮಾಡ್ತೀರಿ. ಏನು ಹಾಕ್ರಿ ಅನ್ಲಿಕ್ಕೆ ಎಂಥ ವಿದ್ಯೆ ಕಲಿತಿರ್ತೀರಂತ ಇದೇನು ಹೆಣ್ಮಕ್ಳಿಗೆ ಬರಲಾರ್ದು ಯಾವುದೂ ಅಲ್ಲ. ಅದಕ್ಕೆ ಹೆಣ್ಣಿಗೆ ದೊಡ್ಡ ಸ್ಥಾನ ನೋಡ್ತಿ, ಬರಲಾರ್ದು ಯಾವುದು ಹೆಣ್ಣಿಗೆ. ವಾವ್, ಹಾಂ ಏನು ಬೇಕು? ಮಾಡೀನಿ ಕೋಸಂಬರಿ ಭಕ್ರಿ ಪಲ್ಯ ಎಲ್ಲ ರೆಡಿ ಆಗಿದೆ. ಪಲ್ಯ ರೆಡಿ ಆಗಿದೆ, ಮಸ್ತ್ ಪಲ್ಯ. ಇಷ್ಟು ದಿನಾ ಒಂದು ಥರದ ಪಲ್ಯ, ಹಸಿದು ಒಂದು ಏನರ ಕೋಸಂಬರಿ ಇಂಥದ್ದು ಮಾಡಿದ್ರೆ ಏನಾಗತ್ತೆ, ಆರೋಗ್ಯ ಅನ್ನೋದು ನಮ್ಮ ಕೈಯಾಗಿ ನೋಡಿ. ಹೊರಗೆ ತರಿಸಿ ತಿನ್ನೋಕ್ಕಿಂತ ಅಪ್ಪಿ ಇಷ್ಟು ಮನೆ ಒಳಗೆ ಟೇಸ್ಟಿ ಕೋಸಂಬರಿ. ಬಟ್ ಒಂದು ದಿನ ಹಸಿದು ಒಂದು ಹೋಗ್ಬೇಕು ಹೊಟ್ಟೆ ಒಳಗೆ ನೋಡು ಟೇಸ್ಟ್. ಕೋಸಂಬರಿ ಗುಂಟೂರು ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ, ಟೇಸ್ಟಿ ಇರ್ತಾವೆ. ಹಾಗಾಗಿ ಇದು ಅಡಿಕೆ ಗತಿ ಅನ್ನಿಸ್ತಿರ್ತದೆ, ಹೌದಿಲ್ಲ? ಇಷ್ಟೊಂದು ಇದ್ರೊಳಗೆ ಇನ್ನೂ ಇರಂಗಿಲ್ಲ. ನನಗೊಂದು ಮಾಡ್ತೀನಿ. ಈಗ ನೋಡಿ ಸ್ವಲ್ಪ ದುಡ್ಡು ತೊಗೋತೀನಿ. ಇದು ಯಾಕೆ ಇಷ್ಟು ದುಡ್ಡು ಮಾಡ್ಲಿರ್ತೀನಿ ದಪ್ಪನ್ನು ಅಂತಂದು ಹೇಳ್ತೀನಿ ನಿನಗೆ. ಭಕ್ರಿ ಉಪ್ಪಿಟ್ಟು ಈಗ ತಿನ್ನೋರಿಗೇನದ ಹೆಣ್ಣು ಮಾಡ್ತೀವಿ, ಹೌದಿಲ್ಲ? ಹಿಂಗೆ ಕುಡಿಸ್ತದ ನೋಡಿ, ಕೈ ಸೈಡಿಗೆ ಕೈ ಹೆಲ್ಪ್. ಇಷ್ಟ ಆಯ್ತು. ನೀವು ಬೇಕಂದ್ರೆ ಎರಡು ಕೈಗೆ ಇದು ಬರೀ ಹಿಂಗೆ ಹೊಳಸೋದು, ಹಿಂಗೆ ದೊಡ್ಡ ಇದನ್ನೇ ನಾವೇನು ಮಾಡ್ತೀವಿ ಫಾಸ್ಟ್ ಆದಂಗಿಲ್ಲ ಮತ್ತೆ ಹಿಂಗಾಗುತ್ತೆ. ಅಂದ್ರೆ ಮೊದಲಿಗೆ ಸ್ಲೋ ಮಾಡ್ತಿರ್ತೀವಿ, ಆಮೇಲೆ ತಾನೇ ಫಾಸ್ಟ್ ಆಗತ್ತದೆ. ಯಾವುದೇ ವಿದ್ಯೆ ಆಯ್ತು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಿ ಅಂತೀವಿ. ಡೈಲಿ ಮಾಡ್ಲಿಕ್ಕೆ ತಾನೇ ಬರ್ತಾವೆ. 2 3 ಇಷ್ಟ ಮಾಡ್ಬಿಡ್ತೀವಿ.